ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಯಾ ಕ್ರಿಯೇಷನ್. ನಾನಿಲ್ಲಿ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 10 ಆರ್ 11 ಯಾವುದಾದ್ರೂ ನಡೆಯುತ್ತೆ. ಹಾಗೆ 6 ದಾರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್. ಇಲ್ಲಿ ಈ ಥರ ಬೀಡನ್ನ ತೊಗೊಂಡಿದ್ದೀನಿ. ಇದು ಕಾಪರ್ ಕಲರ್ ಜರಿ ಇರೋದು. ನಾನು ಕಾಪರ್ ಕಲರ್ದು ಬಿಗ್ ಬೀಡ್ ಇರಲಿಲ್ಲ, ಹಾಗಾಗಿ ನಾನು ಈ ಥರ ಆ್ಯಂಟಿಕ್ ಬೀಡನ್ನ ಕೂಡ ತೊಗೊಂಡಿದ್ದೀನಿ. ಆ್ಯಂಟಿಕ್ಕು ಕಾಪರಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ ಸಿಮಿಲರ್ ಆಗಿ, ಹಾಗಾಗಿ ಈಗ ಇವೆರಡನ್ನೂ ಮಿಕ್ಸ್ ಮಾಡಿ ನಾನು ತೋರಿಸ್ತಿದ್ದೀನಿ. ಡಿಸೈನ್ ಚೆನ್ನಾಗೇ ಬರುತ್ತೆ, ನೋಡೋದಕ್ಕೆ ಏನು ಡಿಫ್ರೆಂಟ್ ಅನಿಸೋದಿಲ್ಲ, ಚೆನ್ನಾಗೇ ಕಾಣುತ್ತೆ. ನೋಡೋಣ ಲಾಸ್ಟಿಗೆ ಯಾವ ಥರ ಬರುತ್ತೆ ಅಂತ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಈಗ ನಾನು ಈ ಥರ 2 ಬೀಡನ್ನ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ ಡಿಸೈನ್ನ. ಇದು ಸ್ಯಾರಿ ಬಂದ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರಿ, ಡಾರ್ಕ್ ಗ್ರೀನ್ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಬಂದಿದೆ. ಇದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಸ್ಲ್ಯಾಂಟಿಂಗ್ ಆರ್ಚ್ನ ಯಾವ ಥರ ಹಾಕೋದು ಅಂತ ನೋಡ್ಕೊಳ್ಳೋಣ. ಡಿಫ್ರೆಂಟಾಗಿ ಒಂದು ಸ್ಲ್ಯಾಂಟಿಂಗ್ ಆರ್ಚ್ನ ತೋರಿಸ್ತಿದ್ದೀನಿ ನಾನು. ಈಗ 2 ಟೈಮ್ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡುವಾಗ 1/2 ಇಂಚಷ್ಟು ಗ್ಯಾಪ್ ಇಟ್ಬಿಟ್ಟು 2 ಟೈಮ್ ಲಾಕ್ ಮಾಡ್ಕೋಬೇಕು. ಆಗ ಬಿಂಚ್ಕೊಳ್ಳೋ ಅನಿಸ್ತಾ ಚಾನ್ಸಸ್ ಇರೋದಿಲ್ಲ. ಹಾಗೆ ಹಿಂದೆ ಇರೋ ನಾಟ್ನ ಲಾಸ್ಟಿಗೆ ಫೈನಲಾಗಿ ಗಮ್ ಪೇಸ್ಟ್ ಮಾಡಿಬಿಡ್ಬೇಕು. ಇದನ್ನು ಇಲ್ಲಿ ಒಂದು ಚೈನ್ ಹಾಕ್ಕೊಳ್ತೀನಿ. ಹಾಗೆ ಒಂದು ಸಲ ದಾರ ಮೇಲ್ ಮಾಡಿ, ಇದೇನು ಬಿಗ್ ಸೈಜ್ ಬೀಡ್ ತೊಗೊಂಡಿದ್ನೋ ಆ್ಯಂಟಿಕ್ ಬೀಡು, ಅದನ್ನು ಒಂದು ತೊಗೊಳ್ತೀನಿ. ಆ್ಯಂಟಿಕ್ ಬೀಡ್ ತೊಗೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಒಂದು ಸಲ ಲಾಕ್ ಮಾಡೋಣ. ಈಗ ಇಲ್ಲಿಂದ 2 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೊಳ್ಳೋಣ. ಈ ಥರ 1/2 ಇಂಚಷ್ಟು ಗ್ಯಾಪ್ ಅಷ್ಟೇ, ಜಾಸ್ತಿ ಬಿಡೋದಿಲ್ಲ ಇಲ್ಲೂ ಕೂಡ. ಎರಡರಲ್ಲೊಂದು ಈ ಥರ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಹಾಗೆ ಇಲ್ಲಿ 1 2 3 ಚೈನ್ಗಳನ್ನ ಹಾಕ್ಕೊಳ್ತೀನಿ. ಇಲ್ಲಿಂದ ಮತ್ತೆ 1 ಟೈಮ್ ದಾರ ಸುತ್ಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಎಲ್ರಿಗೂ ಮಾಡೋದು ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಇನ್ನೂ ಒಂದು ಸಲ ನೋಡ್ಕೊಳ್ಳಿ. 1 ಟೈಮ್ ದಾರ ಸುತ್ಕೋಬೇಕು ಸೂಜಿ ಮೇಲೆ. ಏನು ಗ್ಯಾಪ್ ಇಟ್ಟಿರ್ತೀರೋ ಅದರೊಳಗಡೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಇಲ್ಲಿ ನಾನು ಒಟ್ಟು 8 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ. ಡಬಲ್ ಕ್ರೋಶ ಆದಮೇಲೆ ಇದನ್ನು ಹೀಗಿಟ್ಟು ಅದೆಷ್ಟು ಗ್ಯಾಪ್ ಬರುತ್ತೋ ಅಷ್ಟಕ್ಕೆ ಲಾಕ್ ಮಾಡ್ಕೊಳ್ಳೋಣ. ತುಂಬ ಎಳೆದು ಟೈಟಾಗಿ ಲಾಕ್ ಮಾಡೋಕ್ಕೆ ಹೋಗಬೇಡಿ, ಸುಕ್ಕಾಗಿಬಿಡುತ್ತೆ ಡಿಸೈನ್ ಲಾಸ್ಟಿಗೆ. ಇದಿಷ್ಟಾದಮೇಲೆ ಇಲ್ಲಿ ಮತ್ತೆ 1 2 3 ಚೈನ್ ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್. ಈಗ ಮತ್ತೆ ಇಲ್ಲಿಂದ 1 2 3 ಚೈನ್ ಹಾಗೆ ಬ್ಯಾಕೆ ಟರ್ನ್ ಮಾಡ್ಕೊಳ್ಳೋಣ. ಇದು ಬ್ಯಾಕು. ಈಗ 1 ಟೈಮ್ ದಾರ ಸುತ್ಕೊಳ್ತೀನಿ. ಇಲ್ಲಿ 1 ಗ್ಯಾಪ್ ಇಟ್ಬಿಟ್ಟು ಇನ್ನೊಂದು ಗ್ಯಾಪಿಗೆ ನೀಡಲ್ ಹಾಕಿ ಡಬಲ್ ಕ್ರೋಶನ ಮಾಡ್ತೀನಿ. ನೋಡ್ಕೊಳ್ಳಿ ನೀಟಾಗಿ. 1 2 3 ಚೈನ್ 1 ಟೈಮ್ ದಾರ ಸುತ್ಕೊಂಡು 1 ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪಿಗೆ ಡಬಲ್ ಕ್ರೋಶ. 1 2 3 ಚೈನ್, ಒಂದು ಡಬಲ್ ಕ್ರೋಶ, 1 ಗ್ಯಾಪ್ ಬಿಟ್ಟು ಇನ್ನೊಂದು ಗ್ಯಾಪ್ಗೆ ಡಬಲ್ ಕ್ರೋಶ. ಇಲ್ಲಿ ಫಸ್ಟ್ 3 ಚೈನ್ ಹಾಕಿರ್ತೀವಲ್ಲ ಅದ್ರ ಮೇಲೆ ಕೂಡ ಒಂದು ಕಂಬನ ಮಾಡ್ಕೊಳ್ಳೋಣ. ಒಟ್ಟು ಇಲ್ಲಿ 4 ಗ್ಯಾಪ್ ಬರಬೇಕು. ಈಗ ಮತ್ತೆ 2 ಚೈನ್ ಸಾಕು. ಇಲ್ಲಿ 2 ಚೈನ್ ಇದಿಷ್ಟಾದಮೇಲೆ 2 ಚೈನ್ ಹಾಕಿದ್ದೀನಿ. ಮತ್ತೆ 1 ಟೈಮ್ ದಾರ ಸುತ್ಕೊಂಡು ಇದೇನು 3 ಚೈನ್ ಗ್ಯಾಪ್ ಇದೆಯಲ್ಲ ಇದರೊಳಗಡೆ ನೀಡಲ್ ಹಾಕಿ ಎಳ್ಕೊಂಡು ಎರಡರಲ್ಲೊಂದು ಡಬಲ್ ಕ್ರೋಶ, ಮತ್ತು ಇನ್ನೂ ಒಂದು ಒಟ್ಟು 3 ಡಬಲ್ ಕ್ರೋಶನ ಮಾಡಿಕೊಂಡೆ. 2 ಚೈನ್ ಹಾಕ್ತೆ, 3 ಡಬಲ್ ಕ್ರೋಶನ ಮಾಡಿಕೊಂಡೆ. ಹಾಗೆ ಇಲ್ಲಿ 1 ಚೈನ್ ಹಾಕ್ತಿದ್ದೀನಿ. ದಾರಾನ ಮೇಲ್ ಮಾಡಿ
ಇದೇನು ಕಾಪರ್ ಕಲರ್ ಬೀಡ್ ತೊಗೊಂಡಿದ್ನ ಅದನ್ನು ಒಂದು ತೊಗೊಳ್ತೀನಿ. ಹೀಗೆ ಇನ್ಸಲ್ಟ್ ಮಾಡಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿ ಈ 3ನೇ ಕಂಬ ಏನಿದೆಯೋ ಅಲ್ಲಿಗೆ ಇದನ್ನ ಲಾಕ್ ಮಾಡಿಬಿಡೋಣ. ಅಂದರೆ ಪಿಕಾಟ್ ಥರ ಅದ್ರ ಮಧ್ಯೆ ನಾನು ಬೀಡನ್ನ ಹಾಕಿದ್ದೀನಿ ಚೆನ್ನಾಗಿ ಕಾಣಲಿ ಅಂತ. ಮತ್ತು ಅಲ್ಲಿಂದ ದಾರ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಮತ್ತೆ 2 ಡಬಲ್ ಕ್ರೋಶ. ಈ ಥರ ಡಬಲ್ ಕ್ರೋಶ ಆದಮೇಲೆ ಮತ್ತೆ 2 ಚೈನ್. ಇಲ್ಲಿ ಒಂದು ಕಂಬ ಇದೆಯಲ್ಲ ಪಕ್ಕದಲ್ಲಿ, ಈ ಕಂಬದ ಮೇಲೆ ಹೋಲ್ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಲಾಕ್ ಮಾಡಿಬಿಡಿ. ಈ ಥರ ಲಾಕ್ ಮಾಡಿ ಮತ್ತೆ 2 ಚೈನ್. ಮತ್ತು ಅಲ್ಲಿಂದನೇ ದಾರ ಸುತ್ತಕೊಂಡು ಡಬಲ್ ಕ್ರೋಶ, 3 ಡಬಲ್ ಕ್ರೋಶ. 3ನೇ ಡಬಲ್ ಕ್ರೋಶಗೆ ಒಂದು ಪಿಕಾಟ್. ನೀವು ಹಾಗೆ ಆದರೂ ಮಾಡ್ಕೋಬೋದು, ಬೀಡ್ ಹಾಕಿ ಆದರೂ ಮಾಡ್ಕೋಬೋದು. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ತಲುಪಬೇಕಂದ್ರೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೊಸಬ್ರು ನೋಡ್ತಾ ಇದ್ದರೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೆ ಕೂಡ ಜಾಸ್ತಿ ವೀಡಿಯೋಸ್ ಮಾಡಬೇಕು, ಡಿಸೈನ್ಸ್ ಮಾಡಿ ಹಾಕಬೇಕು ಅಂತ ಖುಷಿಯಾಗುತ್ತೆ. ಯಾರೂ ನೋಡೋದೇ ಇಲ್ಲ, ಏನು ಹೇಳೋದೇ ಇಲ್ಲ ಅಂದರೆ ನಮಗೂ ಕೂಡ ಬೇಜಾರಾಗುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಓಕೆನಾ? ಏನಾಗಿತ್ತು ಏನಾಗಿಲ್ಲ ಅಂತ ಸ್ವಲ್ಪನಾದರೂ ಕಾಮೆಂಟ್ ಮಾಡಿದರೆ ನಮಗೂ ನೆಕ್ಸ್ಟ್ ವೀಡಿಯೋ ಯಾವ ಥರ ಮಾಡಬೇಕು ಅಂತ ಐಡಿಯಾ ಸಿಗುತ್ತೆ, ಹಾಗಾಗಿ ಹೇಳ್ತಿರೋದು. ಹೀಗೆ ಲಾಕ್ ಆದಮೇಲೆ ಸೇಮ್ ಫಸ್ಟ್ ಆರ್ಚ್ ಯಾವ ಥರ ಹೇಳ್ಕೊಟ್ನೋ ಸ್ಮಾಲ್ದು, ಅದೇ ಥರ ಇನ್ನು 2 ಆರ್ಚ್ನ ಮಾಡ್ಕೋಬೇಕು. ತುಂಬ ಸಿಂಪಲ್ ಡಿಸೈನ್ ಇದು, ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ. ಬಿಗ್ ಆರ್ಚ್ ಬರುತ್ತೆ, ತುಂಬ ಈಸಿಯಾಗಿ ಬೇಗ ಮುಗ್ದೋಗುತ್ತೆ. ಈ ಲಾಸ್ಟಿಗೆ ಕೂಡ ಕಂಬ ಆದಮೇಲೆ ಇಲ್ಲಿ ಕೂಡ 2 ಚೈನ್ ಹಾಕಬೇಕು. ಇಲ್ಲಿ ಲಾಸ್ಟ್ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಈಗ ಇಲ್ಲಿ ಒಂದು ಚೈನ್ ಹಾಕ್ಬಿಟ್ಟು ಇದೇನು ಬಿಗ್ ಬೀಡ್ ತೊಗೊಂಡಿದ್ನ ಅದನ್ನ ಇನ್ನೂ ಒಂದು ತೊಗೊಂಡು ಈ ಥರ ಲಾಕ್ ಮಾಡ್ಕೊಳ್ತೀನಿ. ಒಂದು ಚೈನ್ ಹಾಕಿ ಲಾಕ್ ಮಾಡಿ ಇನ್ನೂ ಒಂದು ಚೈನ್ ಹಾಕ್ತೀನಿ, ಮತ್ತು ಲಾಕ್ ಮಾಡ್ತೀನಿ. ಅದೆಲ್ಲಿ ಬರುತ್ತೋ ಅಲ್ಲಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತೀನಿ. ಮತ್ತು ಇಲ್ಲಿ 5 ಚೈನ್ ಹಾಕ್ಕೊಳ್ತೀನಿ, ಇದು ಕೊಚ್ಚಿಗೋಸ್ಕರ. ಹಾಗೆ ಲಾಕ್ ಮಾಡ್ತೀನಿ ಅದೆಲ್ಲಿ ಬರುತ್ತೋ ಅಲ್ಲಿಗೆ. ಮತ್ತು ಇಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶ, ಇಲ್ಲ 2 ಸಿಂಗಲ್ ಕ್ರೋಶ ಮಾಡ್ತೀನಿ. ಮತ್ತು ಒಂದು ಚೈನ್ ಹಾಕ್ಬಿಟ್ಟು ಇನ್ನೂ ಒಂದು ಬೀಡ್ ತಗೊಳ್ತೀನಿ. ಲಾಕ್ ಮಾಡಿ ಮತ್ತು ಇಲ್ಲಿ 2 ಟೈಮ್ ದಾರ ಸುತ್ತಕೊಂಡು 1/2 ಇಂಚಷ್ಟು ಗ್ಯಾಪಿಗೆ ಒಂದು ಕಂಬನ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಮತ್ತೆ 3 ಚೈನ್ ಇಲ್ಲಿ ಕಂಬನ ಮಾಡ್ಕೊಳ್ಳೋಣ. ಇಲ್ಲಿ ಒಟ್ಟು 8 ಕಂಬಗಳನ್ನ ಮಾಡ್ಕೋಬೇಕು. ಕಾಟನ್ ನೋಡಿ ಮಾಡ್ಕೊಳ್ಳಿ.
ಇದೀಗ ಎಷ್ಟು ಫಿನಿಶ್ ಆಗಿದೆ ನೋಡಿ, ಸಖತ್ತಾಗಿ ಬಂದಿದೆ ಡಿಸೈನ್ ಅಂತೂ. ನನಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇದನ್ನ ಈಗ ಫುಲ್ ಸ್ಟೆಪ್ಪು ಇದೇ ಥರ ಫಸ್ಟ್ ಈ ಆರ್ಚ್ನ ಯಾವ ಥರ ಹೇಳ್ಕೊಡ್ನೋ ಫುಲ್ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡೋಗಿ, ತುಂಬ ಚೆನ್ನಾಗಿ ಬರುತ್ತೆ ಆರ್ಚು. ಈಗ ಇದನ್ನ ಫುಲ್ ಫಿನಿಶ್ ಮಾಡಿ ಫೈನಲಾಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ಸ್ವಲ್ಪ ಹತ್ತತ್ರ ಆಗಿದೆ, ನಿಮಗೆ ಇನ್ನೂ ಸ್ವಲ್ಪ ಗ್ಯಾಪ್ ಬೇಕು ಅಂದರೆ ಇಲ್ಲಿ ಕೂಡ 3 ಚೈನ್ನ ಹಾಕ್ಕೊಳ್ಳಿ. ನಾನು ನೆಕ್ಸ್ಟ್ ಆರ್ಚಿಂದ ಇಲ್ಲಿ ಕೂಡ 3 ಚೈನ್ನ ಹಾಕ್ಕೊಳ್ತೀನಿ. 5 ಚೈನ್ ಆದಮೇಲೆ ಮತ್ತೆ 3 ಚೈನ್ ಹಾಕಿ ಮತ್ತು ಬೀಡನ್ನ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ತುಂಬ ಹತ್ರ ಆಗಿಬಿಡ್ತು ಆರ್ಚಿಗೆ, ಹಾಗಾಗಿ ಈ ಕಡೆ ಒಂದು ಬೀಡ್ ಬಂದಿದೆ, ಈ ಕಡೆ ಏನು ಬೇಡ. ಈ ಸೈಡು ಒಂದು 3 ಚೈನ್ನ ಹಾಕಿ ಆನಂತರ ಈ ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಆಗ ಸ್ವಲ್ಪ ಜಾಸ್ತಿ ಗ್ಯಾಪ್ ಉಳ್ಕೊಳುತ್ತೆ ಈ ಆರ್ಚಿಗೂ ಮಧ್ಯ. ಓಕೆ, ಇದನ್ನ ಈಗ ಫೈನಲಾಗಿ ಫಿನಿಶ್ ಮಾಡಿ ತೋರಿಸ್ಕೊಡ್ತೀನಿ. ಇದೀಗ ಫುಲ್ ಫಿನಿಶ್ ಆಗಿದೆ ನೋಡಿ, ತುಂಬ ಸೂಪರಾಗಿ ಬಂದಿದೆ. ಡಿಸೈನ್ ಅಂತೂ ಪಿಂಕಿಗೆ ಗ್ರೀನ್ ಕಾಂಬಿನೇಷನ್ ಆಗಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸ್ತಿದೆ. ಸಿಂಪಲ್ ಡಿಸೈನ್ ಆದರೂ ತುಂಬ ಲುಕ್ಕಾಗಿ ಕಾಣಿಸ್ತಿದೆ. ನನಗೂ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಓಕೆ ಗೈಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ಥರ ಇನ್ನೂ ಹೊಸ ವಿಡಿಯೋನ ಹೊಸ ಡಿಸೈನ್ ವಿಡಿಯೋನ ಮಾಡಾಕ್ತೀನಿ. ಓಕೆ, ಥ್ಯಾಂಕ್ ಯು.